ನಮಸ್ಕಾರ ಸ್ನೇಹಿತರೆ, ಇವತ್ತು ಗುಂಡ್ಲುಪೇಟೆ ತಾಲೂಕಿನ ಮಲೈನ್ಪುರ ಅನ್ನುವಂತಹ ಈ ಗ್ರಾಮದಲ್ಲಿ ಬಂದಾಗ ನಿಜವಾಗ್ಲೂ ಕೂಡ ಬಹಳ ಬೇಸರ ಆಗುತ್ತೋ. ನೋಡಿ, ಪ್ರತಿಯೊಂದು ವಾರ್ಡ್ಗಳಲ್ಲೂ ಕೂಡ ನಾನು ಸರ್ವೆ ಮಾಡಿದಾಗ ಅಲ್ಲಿ ನೀರಿನ ವ್ಯವಸ್ಥೆ ಸರಿ ಇಲ್ಲ, ಬಚ್ಚಲ್ ಸರಿ ಇಲ್ಲ. ಅಲ್ಲಲ್ಲೇ ಒಂದು ಕ್ರಿಮಿಕೀಟಗಳು, ಹುಳಗಳು, ಉಪ್ಪಟಗಳು ಬಂದು ಮನೆ ಸ್ವಲ್ಪ ಡೌನ್ ಅಲ್ಲಿ ಇದ್ದಾಗ ಅದೆಲ್ಲ ನೀರು ಕೂಡ ವ್ಯವಸ್ಥೆ ಸರಿ ಇಲ್ಲ. ಹಾಗಾಗಿ ಪ್ರತಿಯೊಂದು ವಾರ್ಡ್ಗಳಲ್ಲೂ ಕೂಡ, ಪ್ರತಿಯೊಂದು ಬೀದಿಗಳಲ್ಲೂ ಕೂಡ ಒಂದು ಅವ್ಯವಸ್ಥೆ ತಾಂಡವಾಡ್ತಾ ಇದೆ. ನೋಡಿ, ಚುನಾವಣೆ ಬರುವಂತಹ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಮನೆ ಮನೆಗೆ ಕೈ ಮುಕ್ಕೊಂಡು ಕಾಲು ಕಟ್ಕೊಂಡು ಅಣ್ಣ ಅಪ್ಪ ಅಂದ್ಕೊಂಡು ಓಟ್ ಕೇಳ್ಕೊಂಡು ಬರುವಂತಹ ಜನಪ್ರತಿನಿಧಿಗಳು ಸ್ವಲ್ಪ ಇತ್ತ ಗಮನ ಹರಿಸಿ ಜನಗಳ ಅಹವಾಲನ್ನು ಸ್ವೀಕರಿಸಿ. ಯಾವತ್ತೂ ಅಷ್ಟೇ ನೋಡಿ, ಈ ಪ್ರಜಾಪ್ರಭುತ್ವದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಬರ್ಕೊಟ್ಟಿರುವಂತಹ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು. ನಾವು ಯಾವಾಗಲೂ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಯಾತಕ್ಕೋಸ್ಕರ? ಎಲ್ಲ ಕೂಡ ಒಂದು ಸರ್ವ ಧರ್ಮಕ್ಕೂ ಕೂಡ ಒಂದು ಒಳ್ಳೇದಾಗ್ಲಿ, ಒಂದು ಒಳಿತಾಗ್ಲಿ ಅಂತ ಮಾಡ್ತಾರೆ. ಆದ್ರೆ ಪಾಪ ಇವ್ರನ್ನೆಲ್ಲ ನೋಡಿ ಮಾತನ್ನೆಲ್ಲ ಕೇಳಿದ್ರೆ ಬಹಳ ದುಃಖ ಆಗುತ್ತೆ. ಹಾಗಾಗಿ ಇಲ್ಲಿ ಗೆದ್ದಿರ್ತಕ್ಕಂತಹ ಸದಸ್ಯರು, ಗ್ರಾಮ ಪಂಚಾಯತಿ ಸದಸ್ಯರಾಗಲಿ, PDO ಆಗಲಿ, ಮತ್ತು ಮಾನ್ಯ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ MLA ಸಾಹೇಬರು HM ಗಣೇಶ್ ಪ್ರಸಾದ್ ಅವರು ಕೂಡ ಇದರ ಬಗ್ಗೆ ಕೂಲಂಕುಷವಾಗಿ ಪರಿಗಣನೆಗೆ ತಗೊಂಡು ಈ ಒಂದು ವಾರ್ಡ್ಗಳನ್ನು ಅಭಿವೃದ್ಧಿ ಮಾಡಬೇಕು, ಆ ಒಂದು ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕು. ಮತ್ತು ಕಾಂಟ್ರಾಕ್ಟರ್ಗೆ ಏನು ಹೇಳ್ತಾ ಇದ್ರೆ, ತಮ್ಮ ಕಮಿಷನ್ ಆಸೆಗೋಸ್ಕರ 3 ದಿನ ಮಾಡುವಂಥ ಕೆಲಸಗಳನ್ನ ಆಯಿತು ನಮ್ಮ ಇವರು ಸದಸ್ಯರು ಹೇಳ್ತಾರೆ, ಅವ್ರು ಹೇಳ್ದಾಗ ನಾವು ಕೇಳಬೇಕು. ಮತ್ತು ಈ ಗಲ್ಲಿಗಳು ಕೂಡ ಅಲ್ಲೂ ಕೂಡ ಒಂದು ಡಾಂಬರೀಕರಣ ಆಗಬೇಕು, ಕಾಂಕ್ರೀಟ್ ಒಂದು ಸಿಮೆಂಟ್ ರಸ್ತೆ ಆಗಬೇಕು. ಇದ್ಯಾವುದು ಕೂಡ ಒಂದು ಕಳಪೆ ಕಾಮಗಾರಿಯಲ್ಲಿ ನಡೀತದೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಎಲ್ಲರನ್ನೂ ಕೂಡ ಮಾತಾಡಿಸ್ತೇ. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಪುಟ್ಟೇಗೌಡರು ಕೂಡ ನಮ್ಮ ಜೊತೆ ಇದ್ದಾರೆ. ಈಗ ಅವ್ರನ್ನೂ ಕೂಡ ಮಾತಾಡ್ಸೋಣ. ನಮಸ್ಕಾರ ಸ್ನೇಹಿತರೆ. ನೀವು ನಿಮ್ಮ ಕೈ ಕೊಡ್ತಾ ಇರೋದು ಈ ನೀರನ್ನ ನಾವು ಕುಡಿದು ಬದುಕಬಹುದು ಅಂತ ಹೇಳೋದಾದ್ರೆ ಕುಡಿತೀವಿ. ಮಕ್ಕಳಿಗೆ ಇದೇ ರೀತಿ ನೀರು ಕೊಡ್ಬೋದಾ? ನಿಮ್ಮ ಸಿಟಿಗಳಲ್ಲಿ ಅವರ ದುಡ್ಡಿರೋರು, ಗೆದ್ದಿರೋರು ಈ ತರ ನೀರು ಕುಡಿತಾರೆ ಸ್ನೇಹಿತರೆ. ನಿಜವಾಗ್ಲೂ ಪಾಪ ಇವ್ರು ಹೇಳೋದು ನಿಜ. ನೋಡಿ, ನಾನೇನು ಕಣ್ಣಾರ ನೋಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಹುಳಗಳಿದೆ ಸ್ನೇಹಿತರೆ, ಸತ್ಯವಾಗಿ ಹೇಳ್ತೇನೆ. ನಾನು ಕಣ್ಣಾರ ನೋಡ್ತಾ ಇರತಕ್ಕಂಥದ್ದು ಹುಳ. ಇದೇ ನೀರನ್ನ ಕುಡ್ಕೊಂಡು ಹೆಂಗಸರು, ಮಕ್ಕಳು, ವಯಸ್ಸಾದವರು ಈ ಥರ ನೀರು ಕುಡ್ಕೊಂಡು ರೋಗ ರುಜಿನಗಳು ಬರೆಸ್ಕೊಂಡೆ ಹಾಸ್ಪಿಟ್ಲ್ ಇಟ್ಕೊಂಡಾಗ ಯಾರು ಹೊಣೆ? ಅವ್ರ ಕುಟುಂಬಕ್ಕೆ ಯಾರು ಬರುತ್ತೆ? ನೋಡಿ, ಇವರು ನೋಡಿ, ಆ ನೀರನ್ನ ನಾವು ಕುಡಿಯೋಕ್ಕೂ ಯೋಗ್ಯ ಅಲ್ಲ. ಇದು ಕುಡಿಯೋಕ್ಕೆ ಯೋಗ್ಯ ಅಲ್ಲದಂತ ನೀರಿಗೆ ಎಷ್ಟು ತೊಂದರೆ ಆಗಿದೆ ಅಂತಕ್ಕಂಥ ನೀವೇ ತಿಳಿರಿ. ನೋಡಿ, ನೀರು ನೋಡಿ ಅದಕ್ಕೆ ಒಂದು ನೀರಿನ ತೊಂಬೆ ನೆಲೆಯಲ್ಲಿ ಈ ತರ ಒಂದು ವ್ಯವಸ್ಥೆ ಬರ್ತಾ ಇದೆ. ಹಾಗಾಗಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಮಾಡ್ಕೊಳ್ಬೇಕು. ನಿಜವಾಗ್ಲೂ ನಾನು ಸ್ವಲ್ಪ ದಾವ ರೀತಿ ನೀರು ಕುಡಿಯೋಣ ಅಂತ ಅನ್ಕೊಂಡಿದ್ದೆ. ಈ ಒಂದು ಹುಳ ನೋಡ್ಬಿಟ್ಟು ನಾನು ನೀರು ಕುಡಿಯೋಕೆ ಮನಸ್ಸಂಗಿಲ್ಲ. ನಾನು ಒಬ್ಬನೇ ಈಗ ಅಂತ ಅಂದ್ಬಿಟ್ರೆ ಪಾಪ ಇಷ್ಟು ಮಾತಾರು, ಇಷ್ಟು ಪಾಪ ದಿನನಿತ್ಯ ಇದೇ ತರ ನೀರು ಕುಡಿದ್ರೆ ಏನಾಗ್ಬೋದು? ನೀವೇ ಸ್ವಲ್ಪ ಆಲೋಚನೆ ಮಾಡಿ. ಮಾನ್ಯ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು, PDOಗಳಾಗಿರ್ಬೋದು, ಮೆಂಬರ್ಸ್ಗಳಾಗಿರ್ಬೋದು, ಕ್ಷೇತ್ರದ ಜನಪ್ರಿಯ ಶಾಸಕರೇ ಸ್ವಲ್ಪ ಇಷ್ಟ ಗಮನ ಹರಿಸಿ. ಸ್ವಲ್ಪ ಒಂದು ಓಟನ್ನ ಮನೇಲೆ ಇಟ್ಕೊಂಡು ನಾವು ಯಾರಿಗೂ ಓಟ್ ಹಾಕಲ್ಲ. ಇನ್ನು ಓಟ್ ಹಾಕಲ್ಲ ಸರ್ ನಾವು.